ಇವತ್ತು ಯಾವುದೇ ಸರ್ಕಾರ ಇದ್ರೂ ಸಹಿತ ಆದಷ್ಟು ಅದು ಮುಚ್ಚಾಕೋದ ಕೆಲಸ ಮಾಡ್ತಾ ಇರ್ತದೆ. ಆ ದಿಶೆಯಲ್ಲೇ BJP ಈ ಅಗ್ನಿಕಾಂಡದ ವಿಷಯದಲ್ಲಿ ಏನೋ ಮುಚ್ಚಲು ಪ್ರಯತ್ನ ಮಾಡಿದ್ರು ಸಹಿತ ವಿರೋಧ ಪಕ್ಷಗಳು ಜಾಗೃತ ಆಗಿದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ದುರಂತ ಹೆಂಗೆ ಅದು ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ನಿಮ್ಮ ಕಾಲದಾಗ ಆಗಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ನಡೆಯುವಂಥವನ್ನ. ಆದರೆ ಈ ಘಟನೆ ನಡೆದಂಥದ್ದು ಮಾತ್ರ ಆಗಬಾರ್ದಪ್ಪ ಮೇಲೆ ಅನ್ನುವಂಥದ್ದು ನಮ್ಮೆಲ್ಲ ಕಳಕಳಿ ವಿನಂತಿ. ಏನಾಗ್ಬೋದು ಏನಿಲ್ಲ ಅನ್ನೋದು ಭವಿಷ್ಯಕ್ಕೆ ಬಿಟ್ಟೆ. ಅಲ್ಲಿ ರೇಖಾ ಗುಪ್ತಾ ಅವರು ಈಗ ಆದಂಥ ಅವುಗಳಿಗೆ ಸಿಕ್ಕಂಥ ಜನರಿಗೆ ಪರಿಹಾರ ಹುಡುಕುವಂಥ ಕೊಡುವಂಥ ಕೆಲಸ ಇನ್ನೂ ತೀವ್ರ ಆಗಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.